ಲೇಡೀಸ್ ಅಂಡ್ ಜೆಂಟಲ್ಮನ್, ಮಹಾರಾಷ್ಟ್ರ ಸರ್ಕಾರಕ್ಕೆ ದೇವಮಾನವ ಟೈಮ್ ಬಾಂಬ್ ಅನ್ನು ಫಿಕ್ಸ್ ಮಾಡಿದ್ದಾನೆ. ಈ ಸ್ವಾಮೀಜಿಗಳಿಗೆ ಇರುವಂತಹ ಸ್ವಲ್ಪ ಮಟ್ಟದ ಮಾನ ಮರ್ಯಾದೆಯು ಹರಾಜಾಗ್ತಾ ಇದೆ. ಅಶೋಕ್ ಖಾರಟ್ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ದೊರಕಿದೆ. ದೇವಮಾನವನ ಫೋನ್ನಲ್ಲಿ ಮಹಾರಾಷ್ಟ್ರ ರಾಜಕಾರಣದ ಜಾತಕ ಅಡಗಿರುವಂತಹ ಸ್ಪೆಷಲ್ ರಿಪೋರ್ಟ್ ನಾನು ಮಿಸ್ತಿದ್ದ. ನಾಸಿಕ್ನ ಪವಿತ್ರ ಪರಿಸರದಲ್ಲಿ ಧಾರ್ಮಿಕ ಮಾರ್ಗದರ್ಶನದ ಹೆಸರಿನಲ್ಲಿ ತಲೆ ಎತ್ತಿದ್ದಂತಹ ಅಶೋಕ್ ಖಾರಟ್ ಅನ್ನುವಂತಹ ಸ್ವಯಂ ಘೋಷಿತ ದೇವಮಾನವನ ಬಂಧನ ಇಂದು ಮಹಾರಾಷ್ಟ್ರದ ರಾಜಕೀಯ ಹಜಾರದಲ್ಲಿ ನಡುಕವನ್ನ ಹುಟ್ಟಿಸಿದೆ. ಕೇವಲ ಭಕ್ತರನ್ನ ವಂಚಿಸಿದಂತಹ ಸಾಮಾನ್ಯ ಕ್ರಿಮಿನಲ್ ಪ್ರಕರಣವಾಗಿ ಕಂಡಿದ್ದಂತಹ ಈ ಕತೆ ಈಗ ರಾಜ್ಯದ ಅತ್ಯುನ್ನತ ಅಧಿಕಾರ ಕೇಂದ್ರಗಳನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ನಂಬಿಕೆಯನ್ನ ಬಂಡವಾಳವಾಗಿಸಿಕೊಂಡು ನಡೆಸ್ತಾ ಇದ್ದಂತಹ ಈ ಆಧ್ಯಾತ್ಮದ ಸಂತೆ ಇವತ್ತು ಅಶ್ಲೀಲ ವಿಡಿಯೋಗಳು ಮತ್ತು ರಾಜಕೀಯ ನಾಯಕರ ಕರಾಳ ನಂಟಿನ ಸ್ಫೋಟಕ ಕೇಂದ್ರವಾಗಿ ಬದಲಾಗಿದೆ. ಸಮಾಜದ ಕಣ್ಣಿಗೆ ಜ್ಯೋತಿಷಿಯಾಗಿ ಕಂಡಂತಹ ಖಾರಟ್ನ ನಿಜವಾದ ಆತನ ಫೋನ್ನಲ್ಲಿರುವಂತಹ ಡಿಜಿಟಲ್ ಹೆಜ್ಜೆ ಗುರುತುಗಳಲ್ಲಿ ಅಡಗಿದೆ. ವಿಶೇಷ ತನಿಖಾ ದಳ ಎಸ್ಐಟಿ ನಡೆಸಿದಂತಹ ಆಳವಾದ ತನಿಖೆಯಲ್ಲಿ ಖಾರಟ್ನಿಂದ ವಶಪಡಿಸಿಕೊಳ್ಳಲಾದಂತಹ ಮೊಬೈಲ್ ಫೋನ್ಗಳ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಏನಿದೆ ಸಿಡಿಆರ್ ಈಗ ಹೊರ ಬಂದಿದೆ. ಇದು ಕೇವಲ ಒಂದು ಅಪರಾಧ ಪ್ರಕರಣ ಅಲ್ವೇ ಅಲ್ಲ, ಬದಲಾಗಿ ರಾಜಕಾರಣಿಗಳು ಮತ್ತು ನಕಲಿ ಗುರೂಜಿಗಳು ನಡುವಿನ ಅಪವಿತ್ರ ಮೈತ್ರಿಯನ್ನ ಅನಾವರಣಗೊಳಿಸಿದೆ. ಎಸ್ಐಟಿ ರಿಟ್ರೀವ್ ಮಾಡಿರುವಂತಹ ಈ ಡೇಟಾಗಳು ತನಿಖೆಯ ದಿಕ್ಕನ್ನ ರಾಜ್ಯದ ಪ್ರಭಾವಿ ಸಚಿವರು ಮತ್ತು ಶಾಸಕರತ್ತ ತಿರುಗುವಂತೆ ಮಾಡಿದೆ. ಕೇವಲ ಧಾರ್ಮಿಕ ಮುಖಂಡನಾಗಿದ್ದಂಥವನು ಸರ್ಕಾರದ ಉನ್ನತ ಮಟ್ಟದ ವ್ಯಕ್ತಿಗಳ ಜೊತೆಗೆ ನಡೆಸ್ತಾ ಇದ್ದಂತಹ ಈ ನಿಕಟ ಸಂಪರ್ಕವು ಆಧ್ಯಾತ್ಮವು ಹೇಗೆ ರಾಜಕೀಯ ಪ್ರಭಾವದ ಪರಾಕಾಷ್ಠೆಯಾಗಿ ಮಾರ್ಪಟ್ಟಿದೆ ಅನ್ನುವಂತಹದಕ್ಕೂ ಸಹ ಸಾಕ್ಷಿಯಾಗಿದೆ. ಸಾಮಾಜಿಕ ಹೋರಾಟಗಾರ್ತಿ ಅಂಜಲಿ ದಮಾನಿಯಾ ಅವರು ಹೊರಹಾಕಿರುವಂತಹ ಸಿಡಿಆರ್ ವಿವರಗಳು ಮಹಾರಾಷ್ಟ್ರದ ರಾಜಕೀಯ ಬುನಾದಿಯನ್ನೇ ಅಲುಗಾಡಿಸ್ತಾ ಇದೆ. ನಕಲಿ ದೇವಮಾನವನ ಫೋನ್ ಪಟ್ಟಿಯಲ್ಲಿರುವಂತಹ ಹೆಸರುಗಳು ಕಣ್ಣನ್ನ ಕೆಂಪಗಾಗಿಸುವಂತೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯೊಟ್ಟಿಗೆ ಅಶೋಕ್ ಖಾರಟ್ ಕಳೆದ ವರ್ಷ ಬರೋಬ್ಬರಿ 177 ಬಾರಿ ಆತ ಮಾತನಾಡಿದ್ದಾನೆ. ರೂಪಾಲಿ ಅವರ ಸಹೋದರಿಯು 326 ಬಾರಿ ಈತನಿಗೆ ಕರೆ ಮಾಡಿದ್ದಾರೆ ಅನ್ನುವಂತಹದ್ದು ಪ್ರಕರಣದ ಆಳವನ್ನ ಸೂಚಿಸುತ್ತೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರೊಟ್ಟಿಗೆ ಖಾರಟ್ ಕಳೆದ ವರ್ಷ ಒಟ್ಟು 17 ಬಾರಿ ಮಾತನಾಡಿದ್ದಾರೆ. ಈ ಪೈಕಿ 7 ಬಾರಿ ಶಿಂಧೆ ಅವರೇ ಕರೆ ಮಾಡಿದ್ದಾರೆ. 10 ಬಾರಿ ಖಾರಟ್ ಕರೆ ಮಾಡಿದ್ದಾನೆ. ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ಕರೆಯು ಬರೋಬ್ಬರಿ 21 ನಿಮಿಷಗಳ ಕಾಲ ಸಂಭಾಷಣೆ ನಡೆದಿದೆ ಅನ್ನುವಂಥದ್ದು ಗಂಭೀರ ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಚಂದ್ರಕಾಂತ್ ಪಾಟೀಲ್, ಸಚಿವ ದೀಪಕ್ ಕೇಸರ್ಕರ್, ಎನ್ಸಿಪಿ ರಾಜ್ಯಾಧ್ಯಕ್ಷ ಸುನಿಲ್ ತಾತ್ಖಾರೆ ಹಾಗೆ ಸಚಿವ ಆಶೀಶ್ ಸಲ್ಲಾರ್ ಅವರಂತಹ ಪ್ರಭಾವಿಗಳು ಈ ನಕಲಿ ಗುರೂಜಿಯೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ಸಹ ಬಯಲಾಗಿದೆ. ಧಾರ್ಮಿಕ ಪೂಜೆ ಮತ್ತು ಆಧ್ಯಾತ್ಮದ ಹೆಸರಿನಲ್ಲಿ ಖಾರಟ್ ನಡೆಸ್ತಾ ಇದ್ದಂತಹ ಕರಾಳ ದಂಧೆ ಮನುಕುಲವೇ ತಲೆ ತಗ್ಗಿಸುವಂತಿದೆ. ಸುಮಾರು 150ಕ್ಕೂ ಹೆಚ್ಚು ಮಹಿಳೆಯರನ್ನ ಈತ ಲೈಂಗಿಕವಾಗಿ ಶೋಷಿಸಿದ್ದಾನೆ. ಎಸ್ಐಟಿ ಪೊಲೀಸರು ಆತನ ಲ್ಯಾಪ್ಟಾಪ್ ಮತ್ತು ಮೊಬೈಲ್ನಿಂದ 200ಕ್ಕೂ ಹೆಚ್ಚು ಆಕ್ಷೇಪಾರ್ಹ ವಿಡಿಯೋಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈತನ ಪಾಪದ ಕೃತ್ಯ ಇಲ್ಲಿಗೆ ನಿಂತಿಲ್ಲ.
ಶೋಷಣೆಗೆ ಒಳಗಾದ ಮಹಿಳೆಯರಿಗೆ ಬಲವಂತವಾಗಿ ಗರ್ಭಪಾತದ ಮಾತ್ರೆಗಳನ್ನ ನೀಡಿರುವಂತಹ ಮಾಹಿತಿ ಸಹ ಹೊರಬಂದಿದೆ. ಇದು ಕೇವಲ ದೌರ್ಜನ್ಯ ಅಲ್ಲ, ಆಧ್ಯಾತ್ಮದ ನೆರಳಿನಲ್ಲಿ ನಡೆದಂತಹ ಬೃಹತ್ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. प्राथमिक की खबर के हिसाब से उसका FIR लिया गया है. सरकारवाड़ा पुलिस स्टेशन में क्राइम नंबर 73/2026 BNS सेक्शन 64, 69, 352 और ब्लैक मैजिक एक्ट के तहत मामला दर्ज किया गया है. ಈ ಪ್ರಕರಣದಲ್ಲಿ ಪತ್ತೆಯಾದ ಪತ್ನಿಯರ ಅದಲು ಬದಲು ಮತ್ತು ಮಹಿಳೆಯರಿಗೆ ಉಪ್ಪು ನೀರು ಕುಡಿಸುವಂತಹ ವಿಲಕ್ಷಣ ಆಚರಣೆಗಳು ಕೇವಲ ವಿಕೃತ ಕ್ರಿಯೆಗಳಲ್ಲ. ಇದು ಪ್ರಭಾವಿ ವ್ಯಕ್ತಿಗಳನ್ನ ಬಲೆ ಬೀಳ್ಸೋದಕ್ಕೆ ಮತ್ತೆ ಅವರನ್ನ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರವಾಗಿ ಬಳಕೆ ಆಗಿರುವಂತಹ ಸಾಧ್ಯತೆಯೂ ಇದೆ. ಮಹಿಳೆಯರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಯಂತ್ರಣ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಈ ವಿಕೃತ ಆಚರಣೆಗಳು ಒಂದು ಬೃಹತ್ ಬ್ಲಾಕ್ ಮೇಲಿಂಗ್ ಜಾಲದ ಭಾಗವಾಗಿದೆ. ಇದು ನಮ್ಮ ಆಧುನಿಕ ಸಮಾಜದ ಒಳಗೆ ಅಡಗಿರುವಂತಹ ಅಂಧಶ್ರದ್ಧೆ ಮತ್ತು ಅಧಿಕಾರ ಲಾಲಾಸೆಯ ಕರಾಳ ಮುಖವನ್ನ ಪ್ರತಿಬಿಂಬಿಸುತ್ತೆ. ಅಶೋಕ್ ಖಾರಟ್ ಪ್ರಕರಣವು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಪರಾಧಕ್ಕೆ ಇದು ಸೀಮಿತ ಆಗಿಲ್ಲ. ಬದಲಾಗಿ ಇದು ಅಧಿಕಾರ ಕೇಂದ್ರಗಳು ಮತ್ತು ಅಂಧಶ್ರದ್ಧೆಯ ನಡುವಿನ ಒಂದು ನೆರಳು ಸರ್ಕಾರದಂತೆ ಕೆಲಸ ಮಾಡ್ತಾ ಇರುವಂತಹ ವ್ಯವಸ್ಥೆಯನ್ನ ತೋರಿಸ್ತಾ ಇದೆ. ಮಹಾರಾಷ್ಟ್ರದ ಹಿರಿಯ ಸಚಿವರು ಮತ್ತೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹವರು ಇಂತಹ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಯೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಇಡೀ ವ್ಯವಸ್ಥೆಯ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಯನ್ನ ಮೂಡಿಸಿದೆ. ನಮ್ಮ ಸಮಾಜವು ಅಧಿಕಾರ ಮತ್ತು ಅಂಧಶ್ರದ್ಧೆಯ ಈ ಅಪವಿತ್ರ ಮೈತ್ರಿಯನ್ನ ಗುರುತಿಸಿ ಇಂತಹ ನಕಲಿ ದೇವಮಾನವನನ್ನ ಕುರುಡಾಗಿ ನಂಬೋದನ್ನ ನಿಲ್ಲಿಸಿ ಎಚ್ಚೆತ್ತುಕೊಳ್ಳೋದು ಯಾವಾಗ? ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.